ಬೆಳಗಿನ 6 ಗಂಟೆಗೆ ಪ್ರಸಾದನ ಮನೆ ಗಲಾಟೆಯಲ್ಲಿರುತ್ತದೆ. ಪ್ರಸಾದ್ ಹಾಲಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ಶಾರದಾ ದೇವರ ರೂಮಿನಲ್ಲಿ ದೀಪ ಬೆಳಗಿಸ್ತಾ ಇರ್ತಾಳೆ. ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ ಒಳಗಡೆಗೆ ಬರ್ತಾರೆ. ಆಗಲೇ ನಿದ್ರೆಯಿಂದೆದ್ದು ಮುಖ ತೊಳೆದುಕೊಂಡು ಬಂದವರಿಗೆ ಅನಾಮಿಕಾ ಆಗಲೇ ಅರ್ಧ ಅಡಿಗೆ ಪೂರ್ತಿ ಮಾಡಿದ್ದು ಕಾಣಿಸುತ್ತೆ. ಅಕ್ಕ, ಕೆಲ್ಸ ಎಲ್ಲ ನೀನೊಬ್ಳೆ ಪೂರ್ತಿ ಮಾಡಿದ್ಯಾ? ನನ್ನನ್ ಕರೆದಿದ್ರೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ ಅಲ್ವಾ? ಕನಿಷ್ಠ ಆ ಹಾಲಾದ್ರೂ ನಾನು ಕುದಿಸ್ತಾ ಇದ್ದೆ ಅಲ್ವಾ? ಪರವಾಗಿಲ್ಲ ಅವನಿ, ನನಗೆ ಅಭ್ಯಾಸನೇ ಅಲ್ವಾ? ನಿಮ್ಮ ಬಾವಂಗೆ ಮಾವಯ್ಯನಿಗೆ ನಾನು ಕೊಟ್ಟ ಕಾಫಿ ಕುಡಿದ್ರೇನೆ ಆ ದಿನ ಶುರುವಾಗುತ್ತೆ. ನೀವು ಹೋಗಿ ಟಿಫಿನ್ಗೆ ಬೇಕಾದ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಅಂಜಲಿ, ನೀನು ಚಟ್ನಿಗೆ ಕಾಯಿ ತುರಿ. ಅಕ್ಕ, ನೀನು ಮತ್ತೆ ನೀನಿದ್ರೆ ನಮ್ಮನ್ನ ಯಾವ ಕೆಲ್ಸನೂ ಮಾಡೋದಿಕ್ಕೆ ಬಿಡಲ್ಲ. ನಮ್ಮನ್ನು ವಾರಗಿತ್ತಿಯರ ಹಾಗಲ್ಲದೆ ನಿನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊತಾ ಇದ್ಯಾ. ನೀನ್ ಇಷ್ಟು ಕಷ್ಟ ಪಡ್ತಾ ಇದ್ರೆ ನಾವ್ ಹಾಗೆ ನೋಡ್ತಾ ಇರೋದನ್ನ ನೋಡಿ ಒಂದೊಂದ್ಸಲ ನಮಗೆ ನಾಚಿಕೆ ಆಗುತ್ತೆ. ನೀವು ನನಗೆ ತಂಗಿಯರೇ ಅಲ್ವಾ ಅಂಜಲಿ? ಈ ಕೂಡು ಕುಟುಂಬದಲ್ಲಿ ನಾವು ಕಲಿತಿರುವುದೇ ನಮ್ಮ ಬಲ. ಕೆಲಸ ಅನ್ನೋದು ಒಂದು ಭಾಗನೇ. ಪ್ರೇಮ ಮುಖ್ಯ. ನೀವು ಕೂಡ ನಾಳೆನೆ ಈ ಜವಾಬ್ದಾರಿನ ನಿರ್ವಹಿಸ್ತೀರಾ. ಆಗ್ಲೇ ನಾನು ವಿಶ್ರಾಂತಿ ತಗೋತೀನಿ, ಸರಿನಾ? ಆಗಲೇ ಶಾರದಾ ಅಡಿಗೆ ಮನೆಯೊಳಗೆ ಬರ್ತಾಳೆ. ಏನಮ್ಮ ಅನಾಮಿಕಾ, ಎಲ್ರಿಗೂ ಕಾಫಿ ಕೊಟ್ಯಾ? ಪ್ರಸಾದ್ ಈಗಾಗ್ಲೇ 2 ಸಲ ಕೇಳಿದ್ದಾರೆ. ಹೊರಗಡೆ ಪೇಪರ್ ಓದ್ತಾ ಕಾಫಿಗಾಗಿ ಎದುರು ನೋಡ್ತಾ ಇದ್ದಾರಮ್ಮ. ತಗೊಳ್ಳಿ ಅತ್ತೆ, ಕಾಫಿ ರೆಡಿಯಾಗಿದೆ. ಅವನಿ, ನೀನ್ ಹೋಗಿ ಮಾವಯ್ಯನಿಗೆ ಸುರೇಶ್ಗೆ ಕಾಫಿ ಕೊಡು. ಅಂಜಲಿ, ನೀನು ವರುಣ್ಗೆ ಕಾಫಿ ಕೊಟ್ಟು ಎಬ್ಸು. ರಮೇಶ್ ಈಗ್ಲೇ ವ್ಯಾಯಾಮ ಮುಗಿಸ್ಕೊಂಡು ಬರ್ತಾರೆ, ಅವರಿಗೆ ನಾನೇ ಕೊಡ್ತೀನಿ ಎಂದು ಪ್ರಸಾದನಿಗೆ ಅವನಿ ಕೈಯಿಂದ ಕಾಫಿ ಕಳಿಸುತ್ತಾಳೆ. ಅಮ್ಮ ಅವನಿ, ಈ ದಿನ ಕಾಫಿ ಬಹಳ ರುಚಿಯಾಗಿದೆ. ಅನಾಮಿಕಾ ಪ್ರತಿದಿನ ಅದೇ ರುಚಿ ಹೇಗೆ ಮೇಂಟೈನ್ ಮಾಡ್ತಾಳೋ ಏನೋ. ಆಗಲೇ ಒಳಗೆ ಬರುತ್ತೆ ರಮೇಶ್. ಹೌದು ಅಪ್ಪ, ಅನಾಮಿಕಾ ಬಂದ ದಿನದಿಂದ ನಮ್ಮ ಮನೆಗೆ ಅದೃಷ್ಟ ಬಂತು. ಹೌದು ಅಣ್ಣಯ್ಯ, ನಾವು ಯಾವ ಚಿಕ್ಕ ಸಮಸ್ಯೆ ಬಂದ್ರೂ ಅನಾಮಿಕಾ ಅತ್ತಿಗೆ ಹತ್ರನೇ ಹೋಗ್ತೀವಿ. ಆಫೀಸಲ್ಲಿ ಬಾಸ್ ಬೈದ್ರು, ಹೊರಗಡೆ ಯಾರೇನಾದ್ರು ಅಂದ್ರು, ಅತ್ತಿಗೆಗೆ ಹೇಳಿದ್ರೆ ಆ ಬಾಧೆ ಎಲ್ಲ ಕರಗಿ ಹೋಗುತ್ತೆ. ಆಕೆ ಕೊಡುವ ಸಲಹೆ ಯಾವಾಗೂ ತಪ್ಪೋದಿಲ್ಲ. ಇನ್ನು ಮಧ್ಯಾಹ್ನದ ಊಟದ ಸಮಯವಾಗುತ್ತೆ. ಎಲ್ರು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅನಾಮಿಕಾ ಬಡಿಸುತ್ತಾಳೆ. ಯಾರಿಗೆ ಏನು ಇಷ್ಟ, ಯಾರಿಗೆ ಯಾವ ತರಕಾರಿ ಹೆಚ್ಚು ಬಡಿಸಬೇಕೋ ಅವಳಿಗೆ ಕಂಠಸ್ಥ. ಅಮ್ಮ ಅನಾಮಿಕಾ, ನೀನು ಕೂಡ ಕೂತ್ಕೊಮ್ಮ. ಎಲ್ರಿಗೂ ಬಡಿಸಿದ್ಯಲ್ಲ, ಇನ್ನು ನೀನು ಕೂಡ ತಿನ್ನು. ನೀನು ತಿಂದ್ರೆ ನಮಗೆ ತೃಪ್ತಿ. ಪರವಾಗಿಲ್ಲ ಮಾವಯ್ಯ, ನೀವು ತಿನ್ಬಿಡಿ. ಎಲ್ರು ತಿಂದ ಮೇಲೆ ನಾನು ಅತ್ತೆ ನಿಧಾನವಾಗಿ ತಿಂತೀವಿ. ಮಾತಾಡ್ಕೊಂತ ತಿಂತಾ ಇದ್ರೆ ಮಜಾನೇ ಬೇರೆ. ಅತ್ತಿಗೆ, ಈ ಬದ್ನೆಕಾಯಿ ಕರಿ ತುಂಬಾ ಚೆನ್ನಾಗಿದೆ. ನಿಜಕ್ಕೂ ನಿನ್ನ ಕೈ ಅಡಿಗೆ ತಿಂದ್ರೆ ಹೊರಗಡೆ ಹೋಟೆಲ್ ನಲ್ಲಿ ತಿನ್ನೋ ಆಸೆನೆ ಹೊರಟೋಗುತ್ತೆ. ಮೊನ್ನೆ ಫ್ರೆಂಡ್ಸ್ ಜೊತೆ ಸೇರಿ ಹೊರಗಡೆ ಬಿರಿಯಾನಿ ತಿಂದೆ, ಆದ್ರೆ ನಿನ್ನ ಕೈನ ಬೇಳೆ ಸಾರು ಮುಂದೆ ಅದೇನು ಕೆಲ್ಸಕ್ ಬರಲ್ಲ. ಹೌದು ಅರುಣ್, ಅಕ್ಕನ ಹತ್ರ ನಾನು ಕೂಡ ಅಡಿಗೆ ಕಲ್ತ್ಕೊತಾ ಇದ್ದೀನಿ, ಆದ್ರೆ ಆ ರುಚಿ ಮಾತ್ರ ನನ್ನ ಅಡಿಗೆಗೆ ಬರ್ತಾ ಇಲ್ಲ. ಏನೋ ಸೀಕ್ರೆಟ್ ಇದೆ ಅಕ್ಕ ನಿನ್ ಹತ್ರ ಅಂತೂ. ರುಚಿ ಅಡಿಗೆನಲ್ಲಿರಲ್ಲ ಅಂಜಲಿ, ಮಾಡೋ ಮನಸ್ಸಿನಲ್ಲಿರುತ್ತೆ. ಅನಾಮಿಕಾ ಪ್ರೇಮದಿಂದ ಮಾಡ್ತಾಳೆ, ಅದಕ್ಕೆ ಅಷ್ಟು ರುಚಿ ಬರುತ್ತೆ. ಅದು ಕಲ್ತ್ಕೊಂಡ್ರೆ ಬರೋದಿಲ್ಲ, ಅನುಭವಿಸ್ಬೇಕು. ಅಂದ್ರೆ ಆ ಸಂತೋಷದ ಮಧ್ಯದಲ್ಲಿ ಚಿಕ್ಕದಾದ ಮೌನ ಆವರಿಸುತ್ತದೆ. ಸುರೇಶನ ಮುಖದಲ್ಲಿ ಏನೋ ಕಳವಳ ಕಾಣಿಸುತ್ತದೆ. ಅದನ್ನು ಅನಾಮಿಕಾ ಗಮನಿಸುತ್ತಾಳೆ. ಅವಳು ಬಡಿಸ್ತಾ ಇರುವ ಸೌಟನ್ನ ಪಕ್ಕದಲ್ಲಿಟ್ಟು ಸುರೇಶನ ಕಡೆ ನೋಡ್ತಾಳೆ. ಏನಾಯ್ತು ಸುರೇಶ್, ಊಟ ಸರಿಯಾಗಿ ಮಾಡ್ತಾ ಇಲ್ಲ? ಇಷ್ಟವಾದ ಉಪ್ಪಿನಕಾಯಿ ಹಾಕಿದ್ರು ಕೂಡ ತುತ್ತು ಇಳಿತಾ ಇಲ್ಲ, ಯಾಕೆ? ಏನು ವಿಷಯ? ಏನಾದ್ರೂ ಆಫೀಸ್ ಟೆನ್ಷನ್ ಇದೆಯಾ? ಏನಿಲ್ಲ ಅತ್ತಿಗೆ, ಚಿಕ್ಕ ವಿಷಯ ಅಲ್ಲ. ಆಫೀಸಲ್ಲಿ ಟ್ರಾನ್ಸ್ಫರ್ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ಬಹುಶಃ ನಾನು ಮುಂದಿನ ತಿಂಗಳಲ್ಲೇ ಮುಂಬೈಗೆ ಹೋಗ್ಬೇಕು, ಅದು ಕೂಡ 2 ವರ್ಷಗಳ ಕಾಲ. ಇದನ್ನು ಕೇಳುತ್ತಲೇ ಶಾರದಾ ಪ್ರಸಾದ್ ಆಂದೋಲನದಲ್ಲಿ ಬೀಳುತ್ತಾರೆ. ಆ ಮನೆಯಲ್ಲಿ ಯಾವಾಗಲೂ ಇದುವರೆಗೂ ಹೊರಗಡೆ ಊರಿಗೆ ಹೋಗೇ ಇರ್ಲಿಲ್ಲ. ಏನ್ ಸುರೇಶು, ನೀನು ಬೇರೆ ಊರಿಗೆ ಹೋಗದ? ನಾವೆಲ್ಲ ಜೊತೆಗೆ ಇರ್ಬೇಕು ಅಂತಾನೆ ಅಲ್ವಾ ನಿಮ್ಮಪ್ಪನ ಆಸೆ? ನೀನೊಬ್ನೇ ಅಲ್ಲಿ ಹೇಗಿರ್ತೀಯಪ್ಪ? ಆ ವಾತಾವರಣ, ಸಿಟಿ ನಿನಗೆ ಹಿಡ್ಸಲ್ವಲ್ಲ? ಹೌದಮ್ಮ, ಆದ್ರೆ ಕೆರಿಯರ್ ಅಲ್ಲಿ ಬೆಳಿಬೇಕಂದ್ರೆ ಅದು ತಪ್ಪಲ್ವಲ್ಲ? ಪ್ರಮೋಷನ್ ಬೇಕು ಅಂದ್ರೆ ಆ ಪ್ರಾಜೆಕ್ಟ್ ನ ಒಪ್ಲೇಬೇಕು ಅಂತ ಬಾಸ್ ಅಂತ ಇದ್ದಾರೆ. ಅಕ್ಕ, ಸುರೇಶನ್ಗೆ ಆ ಊರಿಗೆ ಹೋಗೋದು ಇಷ್ಟವಿಲ್ಲ, ಆದ್ರೆ ಕಂಪನಿಯವರು ಒತ್ತಡ ಹೇರ್ತಾ ಇದ್ದಾರೆ. ಆದ್ರೂ ಅಲ್ಲಿಗೆ ಹೋದ್ರೆ ನನಗೆ ಬೋರ್ ಆಗುತ್ತೆ. ಇಲ್ಲಿ ಎಲ್ರೂ ಇದ್ದೀವಿ, ಅಲ್ಲಿ ಒಬ್ಳೆ ಆಗೋಗ್ತೀನಿ. ನೋಡಿ ಸುರೇಶ್, ನೋಡು ಅವನಿ, ಕೂಡು ಕುಟುಂಬ ಅಂದ್ರೆ ಎಲ್ರು ಒಂದೇ ಗೂಡಿನ ಕೆಳಗೆ ಇರೋದಂತೆಲ್ಲ. ಎಲ್ಲರ ಮನಸ್ಸು ಒಂದೇ ಹತ್ರ ಇರೋದು. ನೀನು ಕೆಲಸಕ್ಕಾಗಿ ಹೋಗ್ಬೇಕಾದ್ರೆ ಹೋಗು, ಅದು ನಿನ್ನ ಅಭಿವೃದ್ಧಿಗೆ ಮುಖ್ಯ. ಎಲ್ಲಿದ್ರು ನಾವೆಲ್ಲರೂ ಒಂದೇ ಅನ್ನುವ ಭಾವವಿರಬೇಕು. ಅವನಿ, ನಿನ್ಗಲ್ಲಿ ಬೋರ್ ಹೊಡೆದ್ರೆ ಇಲ್ಲಿ ಬಂದ್ಬಿಡು, ಇಲ್ಲ ನಾವೇ ಬರ್ತೀವಿ ಅಷ್ಟೇ ಹೊರತು ಇದಕ್ಕಾಗಿ ಬೇರೆ ಹೋಗ್ತಾ ಇದೀವಿ ಅಂತ ದುಃಖ ಪಡಬಾರ್ದು.
ಇನ್ನು ಸಾಯಂಕಾಲ ಅನಾಮಿಕಾ ಹಿತ್ತಲಿನಲ್ಲಿರುವಾಗ ಅರುಣ್ ಅವಳ ಹತ್ರ ಬರ್ತಾನೆ. ಅತ್ತಿಗೆ, ನಿನ್ ಜೊತೆ ಒಂದು ಮಾತು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ. ಹೇಳು ಅರುಣ್, ಏನ್ ವಿಷಯ? ನನ್ನ ಹತ್ರ ಮುಚ್ಚಿಡೋದೇನಕ್ಕೆ? ನಾನು ಅಂಜಲಿ ಕೂಡ ಒಂದು ಆಲೋಚನೆ ಮಾಡ್ತಾ ಇದೀವಿ ಅತ್ತಿಗೆ. ನನ್ನ ಫ್ರೆಂಡ್ಸ್ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರು ಇರ್ತಾ ಇದ್ದಾರೆ. ನಮಗ್ ಕೂಡ ಸ್ವಲ್ಪ ಪ್ರೈವೇಸಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂಜಲಿ ಅಂತ ಇದ್ದಾಳೆ. ಇಲ್ಲಿ ಎಲ್ರು ಚೆನ್ನಾಗೇ ಇದ್ದೀವಿ, ಆದ್ರೆ ನಮಗೆ ನಮ್ಮದಾದ ಒಂದು ಚಿಕ್ಕ ಪ್ರಪಂಚ ಇರ್ಬೇಕು ಅಂತ ಆಸೆ ಪಡ್ತಾ ಇದೀವಿ ಅತ್ತಿಗೆ. ಅನಾಮಿಕಾ ಮಾತಿಗೆ ಆಶ್ಚರ್ಯ ಹೋಗಲಿಲ್ಲ, ಏಕೆಂದರೆ ಆಕೆಗೆ ಗೊತ್ತು ಕಾಲ ಬದಲಾಗುತ್ತಿದ್ದ ಹಾಗೆ ವ್ಯಕ್ತಿಗತ ಸ್ವೇಚ್ಛೆಗಾಗಿ ಹೋರಾಟ ಹೆಚ್ಚಾಗುತ್ತೆ ಅಂತ. ಅರುಣ್, ಪ್ರೈವೇಸಿ ಅನ್ನೋದು ಗೋಡೆಗಳ ಮಧ್ಯೆ ಇರೋದಲ್ಲ, ಒಬ್ಬರಿಗೊಬ್ರು ಗೌರವ ಕೊಡೋದು. ಈ ಮನೆಯಲ್ಲಿ ಯಾವಾಗಲಾದ್ರೂ ನಿಮ್ಗೆ ಸ್ವೇಚ್ಛೆ ಇಲ್ಲ ಅಂತ ಅನ್ಸುತ್ತಾ? ನಿಮ್ಮ ರೂಮಿನೊಳಗೆ ಯಾರಾದ್ರೂ ಪರ್ಮಿಷನ್ ಇಲ್ಲದೆ ಬರ್ತಾ ಇದ್ದಾರಾ? ಇಲ್ಲ ನಿಮ್ಮ ನಿರ್ಣಯದಲ್ಲಿ ಮಾವಯ್ಯ ಮಧ್ಯೆ ಬರ್ತಾ ಇದ್ದಾರಾ? ಹಾಗಂತಲ್ಲ ಅತಿಗೆ, ಆದ್ರೆ ಸ್ವಂತವಾಗಿ ಒಂದು ಮನೆ ನಡೆಸೋದ್ರಲ್ಲಿರೋ ಕಿಕ್ಕೆ ಬೇರೆ ಅಂತ ಅಂಜಲಿ ಅಂತ ಇದ್ದಾಳೆ. ಇಲ್ಲೆಲ್ಲ ನೀನೇ ನೋಡ್ಕೊತಾ ಇದೀಯ, ಆಕೆ ಕೂಡ ಏನೋ ಒಂದು ಮಾಡ್ಬೇಕು ಅಂದ್ಕೋತಾ ಇದ್ದಾಳೆ ಅತಿಗೆ. ಆದ್ರೆ ಅರುಣ್, ಇಲ್ಲಿ ಅತ್ತೆ ಮಾವಯ್ಯ ಇದ್ದಾರೆ, ನಿಮ್ಮ ಅಣ್ಣಯ್ಯಂದ್ರು ನಿಮ್ಗೆ ಆಧಾರವಾಗಿದ್ದಾರೆ. ಒಂದ್ಸಲ ಆಲೋಚಿಸು, ಮನೆ ಬಿಟ್ಟು ಹೋಗೋದು ಸುಲಭ, ಆದ್ರೆ ಬೇರೆಯಾದ ಮನಸ್ಸನ್ನು ಒಂದುಗೂಡಿಸೋದು ಕಷ್ಟ. ಅರುಣ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಂಗೆ ಅರ್ಥವಾಗುತ್ತದೆ ಈ ಮನೆಯ ಬುನಾದಿ ಅಲ್ಲಾಡ್ತಾ ಇದೆ ಅಂತ. ಒಂದು ಕಡೆ ಸುರೇಶ ಕೆಲಸದ ಹೆಸರಿನಿಂದ, ಮತ್ತೊಂದು ಅರುಣ್ ಸ್ವೇಚ್ಛೆ ಹೆಸರಿಂದ ದೂರವಾಗಬೇಕು ಅಂತ ನೋಡ್ತಾ ಇದ್ದಾರೆ. ಆಕೆ ಆ ರಾತ್ರಿ ನಿದ್ದೆ ಹೋಗಲಿಲ್ಲ. ಪ್ರಸಾದನ ಕನಸು ಏನಾಗಿ ಹೋಗುತ್ತದೋ ಎನ್ನುವ ಭಯ ಆಕೆಯ ಸುತ್ತಲೂ ತುಂಬುತ್ತದೆ. ರಮೇಶ್ ರೂಮಿನೊಳಗೆ ಬರುತ್ತಲೇ ಅನಾಮಿಕಾ ದೀರ್ಘಾಲೋಚನೆಯಲ್ಲಿ ಇರೋದನ್ನ ನೋಡ್ತಾನೆ. ಅನಾಮಿಕಾ, ಏನಾಯ್ತು? ಸುರೇಶ್ ಟ್ರಾನ್ಸ್ಫರ್ ಬಗ್ಗೆ ಆಲೋಚಿಸ್ತಾ ಇದೆಯಾ? ಇಲ್ಲ ಇನ್ನೇನಾದ್ರು? ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ದೊಡ್ಡ ಜಗಳ ಸಂಘರ್ಷಣೆ ನಡೀತಾ ಇರೋ ಹಾಗಿದೆ ನಿನ್ ಮನ್ಸಲ್ಲಿ. ಸುರೇಶ್ ಒಬ್ಬನೇ ಅಲ್ಲ, ಅರುಣ್ ಕೂಡ ಬೇರೆ ಇರ್ಬೇಕು ಅಂದ್ಕೋತಾ ಇದ್ದಾನೆ. ಅಂಜಲಿಗೆ ಇಲ್ಲಿರೋದು ಭಾರವಾಗಿ ಅನಿಸ್ತಾ ಇದೆ ಅಂತೆ. ಈ ಮನೆ ಚೂರಾಗುತ್ತೆ ಅನ್ನುವ ಭಯ ನನಗೆ ಹೆದರಿಸ್ತಾ ಇದೆ ರಮೇಶ್. ಎಲ್ರೂ ಬೇರೆ ಹೋಗ್ತೀನಿ ಅಂದ್ರೆ ಮಾವಯ್ಯ ತಡೀಲಾರ್ರು. ನೋಡು ಅನಾಮಿಕಾ, ಕಾಲ ಬದಲಾಗ್ತಾ ಇದೆ. ನಾವು ಯಾರನ್ನು ಬಲವಂತವಾಗಿ ನಿಲ್ಲಿಸೋಕ್ಕಾಗಲ್ಲ. ಅವರಿಗೆ ಸ್ವೇಚ್ಛೆ ಬೇಕು ಅಂದ್ರೆ ನಾವು ಕೊಡ್ಲೇಬೇಕು. ಆದ್ರೆ ಅಪ್ಪನಿಗೆ ಈ ವಿಷಯ ಹೇಗೆ ಹೇಳ್ಬೇಕು ನನ್ಗೆ ಅರ್ಥವಾಗ್ತಾ ಇಲ್ಲ. ನಾನು ಈ ಮನೆಗಾಗಿ ಏನಾದ್ರೂ ಮಾಡ್ತೀನಿ. ಮಾವಯ್ಯನ ಕಣ್ಣಿನಲ್ಲಿ ಕಣ್ಣೀರು ನಾನು ನೋಡಲಾರೆ. ನನ್ಗೊಂದು ಆಲೋಚನೆ ಬಂದಿದೆ, ಅದು ಸ್ವಲ್ಪ ರಿಸ್ಕೆ, ಆದ್ರೂ ಸರಿ. ಈ ಮನೆಯನ್ನ ಕೂಡು ಕುಟುಂಬದ ಹಾಗೆ ಇರುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಮಾರನೇ ದಿನ ಬೆಳಿಗ್ಗೆ ಪ್ರಸಾದ್ ಎಲ್ಲರನ್ನು ಹಾಲ್ಗೆ ಕರೆಸುತ್ತಾನೆ. ಅವನ ಮುಖ ಬಹಳ ಗಂಭೀರವಾಗಿರುತ್ತದೆ. ಬಹುಶಃ ಅವನಿಗೆ ಕೂಡ ತನ್ನ ಮಕ್ಕಳ ಮನಸ್ಸಿನಲ್ಲಿರೋ ಮಾತು ತಿಳಿದ ಹಾಗಿರುತ್ತದೆ. ನೋಡಿ ಮಕ್ಕಳೇ, ನೀವು ದೊಡ್ಡವರಾಗಿದ್ದೀರಾ, ನಿಮ್ಮ ನಿರ್ಣಯನ ನೀವು ತಗೋಬಹುದು. ಸುರೇಶ್ ಹೋಗ್ಬೇಕು ಅನ್ಕೋತಾ ಇದ್ದಾನೆ, ಅರುಣ್ ಕೂಡ ಬೇರೆಯಾಗಿ ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ದಾನೆ. ನಾನು ಯಾರನ್ನ ಬಲವಂತ ಮಾಡೋದಿಲ್ಲ. ಈ ಆಸ್ತಿಯನ್ನು 3 ಭಾಗ ಮಾಡೋಣ. ನಾಳೆ ಲಾಯರನ್ನ ಕರೆಸ್ತೀನಿ. ಶಾರದಾ ಮಾತನ್ನು ಕೇಳಿ ಅಳಲಿಕ್ಕೆ ಶುರು ಮಾಡುತ್ತಾಳೆ. ಏಕೆಂದ್ರೆ ಆಕೆಗೆ ಕುಟುಂಬ ಚೂರಾಗುವುದು ಅಂದರೆ ಪ್ರಾಣ ಹೋದ ಹಾಗೆ. ಏನು ಅಂದ್ರೆ ಏನ್ ಮಾತಾಡ್ತಾ ಇದ್ದೀರಾ? ಈಗ ಬೇರೆ ಆಗೋದಂದ್ರೆ ಏನ್ರಿ? ಕಷ್ಟನೋ ನಿಷ್ಠುರನೋ ಎಲ್ಲ ಸೇರಿ ಇಲ್ಲೇ ಇದ್ದೀವಲ್ಲ, ಮಕ್ಕಳಿಗೆ ಏನ್ ಕಡಿಮೆ ಆಗಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ತಂದೆಯವ್ರೆ, ನಾನು ಬೇಕು ಅಂತ ಹೋಗ್ತಾ ಇಲ್ಲ, ಆಫೀಸಿಂದಲೇ ಹೋಗ್ಬೇಕಾಗಿ ಬಂದಿದೆ. ಮಾವಯ್ಯ, ನಮ್ಮ ಉದ್ದೇಶ ನಿಮ್ಗೆ ದುಃಖ ಕೊಡ್ಬೇಕು ಅಂತಿಲ್ಲ, ನಮಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಬೇಕು ಅಂತ ಅನ್ಕೊಂಡ್ವಿ ಅಷ್ಟೇ. ಆಗ ಅನಾಮಿಕಾ ಮುಂದಕ್ಕೆ ಬರುತ್ತಾಳೆ. ಆಕೆಯ ಮುಖದಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ, ಸ್ಥಿರತೆ ಇರುತ್ತದೆ. ಮಾವಯ್ಯ ನಿಲ್ಲಿ, ಆಸ್ತಿ ಬೇರೆ ಮಾಡುವರು ಅನ್ನೋದು ಈ ಮನೆಯಲ್ಲಿ ಬರಬಾರದು. ಸುರೇಶ್, ಅರುಣ್, ನಿಮ್ಗೆ ಏನ್ ಬೇಕೋ ನಾನು ಹೇಳ್ತೀನಿ. ನಿಮಗೆ ಸ್ವೇಚ್ಛೆ ಬೇಕು, ನಿಮಗೆ ನಿಮ್ಮ ಸ್ವಂತ ನಿರ್ಣಯನ ತಗೋಬೇಕು ಅಂತಿದೆ, ಹೌದಾ? ದೊಡ್ಡ ಸೊಸೆಯಾಗಿ ನನ್ನ ಯಜಮಾನಿಗೆ ನಿಮಗೆ ಹಿಡಿಸ್ತಾ ಇಲ್ಲ ಅಷ್ಟೇ ಅಲ್ವಾ? ಆ ಮಾತನ್ನು ಕೇಳಿ ಅವನಿ ಅಂಜಲಿ ತಲೆ ತಗ್ಗಿಸುತ್ತಾರೆ. ಅನಾಮಿಕಾ ಮಾತುಗಳಲ್ಲಿರುವ ನಿಜವನ್ನು ಅವರು ಇಲ್ಲ ಅನ್ನಲಾರದೆ ಹೋಗ್ತಾರೆ. ಸರಿ, ನಿಮ್ಮ ಕೋರಿಕೆ ತೀರಿಸ್ತೀನಿ. ನಾಳೆಯಿಂದ ಈ ಮನೆ ಜವಾಬ್ದಾರಿ ನಾನು ಬಿಡ್ತಾ ಇದ್ದೀನಿ. ಅಡಿಗೆ ಮನೆ ಕೀ ಅವನಿದು. ಮನೆ ಖರ್ಚಿನ ಗ್ರಾಸರಿ ಲಿಸ್ಟ್ ಎಲ್ಲ ಅಂಜಲಿ ನೋಡ್ಕೋತಾಳೆ. ನಾನು ಕೇವಲ ದೊಡ್ಡ ಸೊಸೆಯಾಗಿ ಮಾತ್ರನೇ ಇರ್ತೀನಿ. ನಿಮ್ಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡಿ, ನಿಮ್ಗೆ ಇಷ್ಟ ಬಂದ ಹಾಗೆ ಖರ್ಚು ಮಾಡ್ಕೊಳ್ಳಿ. ಪ್ರಸಾದ್ ಅವ್ರಿಗೆ, ರಮೇಶ್ ಅವರಿಗೆ ಮಾತ್ರ ನಾನೇ ಅಡಿಗೆ ಮಾಡಿ ಹಾಕ್ತೀನಿ. ಮಿಕ್ಕವರೆಲ್ಲ ನಿಮ್ಮ ಜವಾಬ್ದಾರಿ ನೀವು ನೋಡ್ಕೋಬಹುದು. ಆದ್ರೆ ಒಂದು ಷರತ್ತು, 1 ತಿಂಗಳ ಹೊತ್ತು ಎಲ್ರು ಈ ಮನೆಯಲ್ಲೇ ಇರ್ಬೇಕು. ಆಮೇಲೆ ನೀವು ಬಿಟ್ಟು ಹೋಗ್ಬೇಕಾ ಬೇಡ ಅನ್ನೋದು ನೀವೇ ನಿರ್ಣಯಿಸಬಹುದು. ಅನಾಮಿಕಾ ತನ್ನ ಅಧಿಕಾರವನ್ನು ತನ್ನ ತಂಗಿಯರಿಗೆ ಹಂಚುತ್ತಾಳೆ. ತಾನು ವಿಶ್ರಾಂತಿ ತೆಗೆದುಕೊಳ್ತಾ ಇರುವ ಹಾಗೆ ನಟಿಸಿದ್ರು ಒಳಗಡೆಗೆ ಮಾತ್ರ ಆವೇದನ ತುಂಬುತ್ತಾನೆ ಇರುತ್ತದೆ. ಆದರೆ ದಿನಗಳು ಕಳೆಯುತ್ತಿದ್ದ ಹಾಗೆ ಪರಿಸ್ಥಿತಿ ಬದಲಾಗುತ್ತಾ ಇರುತ್ತದೆ. ಅನಾಮಿಕಾ ಇಲ್ಲದೆ ಕೆಲಸ ಸಾಗೋದಿಲ್ಲ ಅಂತ ಅವರಿಗೆ ಅರ್ಥವಾಗುವುದು ಹೆಚ್ಚು ಸಮಯವಾಗುವುದಿಲ್ಲ. ಮೊದಲನೇ ದಿನ ಬೆಳಿಗ್ಗೆ, ಅಂಜಲಿ, ಹಾಲು ಒಡೆದೋಯ್ತು, ಈಗ ಕಾಫಿ ಹೇಗೆ ಮಾಡಬೇಕು?
ಅಕ್ಕ, ಹಾಲು ಹೊಡೆದೋದ್ರೆ ಏನ್ ಮಾಡ್ಬೇಕು? ಅಂಜಲಿ ರೂಮಿನೊಳಗಿಂದ ನಗುತ್ತಾ ಹೊರಗೆ ಬರುತ್ತಾಳೆ. ನಾನೇನು ರಿಟೈರ್ ಆಗಿದ್ದೇನಲ್ಲ ಅವನಿ, ನೀವೇ ನೋಡ್ಕೋಬೇಕು. ಹಾಲು ಹೊಡೆದೋದ್ರೆ ಪನ್ನೀರ್ ಮಾಡಿ, ಇಲ್ಲ ಇನ್ನೊಂದ್ ಪ್ಯಾಕೆಟ್ ತರಿಸಿ. ಇನ್ನು 2ನೇ ದಿನ, ಅಕ್ಕ, ಕರೆಂಟ್ ಬಿಲ್ ಕಟ್ಟೋದು ಮರ್ತೋದೆ. ಅವರು ಕನೆಕ್ಷನ್ ಕಟ್ ಮಾಡ್ತಾ ಇದ್ದೀನಿ ಅಂತಾರೆ. ಆನ್ಲೈನ್ ಅಲ್ಲಿ ಹೇಗ್ ಕಟ್ಬೇಕೋ ನಂಗೆ ಅರ್ಥವಾಗ್ತಾ ಇಲ್ಲ. ಅಂಜಲಿ, ನಾನ್ ಹೇಳಿದ್ರೆ ನಿನಗೆ ಸ್ವೇಚ್ಛೆ ಇಲ್ಲ ಅನ್ಸುತ್ತೆ. ನೀನೇ ಪ್ರಯತ್ನ ಮಾಡ್ಕೋ. ಏನ್ ತಪ್ಪಾದ್ರೂ ಅದು ಒಂದು ಪಾಠ ಅಂದ್ಕೋ. ಇನ್ನು 3ನೇ ದಿನ ಅಡುಗೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯುತ್ತದೆ. ಅವನಿ ಮಾಡಿದ ಅಡುಗೆ ಅರುಣ್ಗೆ ನಿಜಕ್ಕೂ ಹಿಡಿಸ್ತಾನೆ ಇರ್ಲಿಲ್ಲ. ಏನಂಜಲಿ, ಅನ್ನ ಇಷ್ಟು ಮೆತ್ತಗಾಗೋಗಿದೆ, ಅಡುಗೆಯಲ್ಲಿ ಉಪ್ಪು ಕೂಡ ಇಲ್ಲ. ಅನಾಮಿಕಾ ಅತ್ತಿಗೆ ಚೆನ್ನಾಗಿ ಮಾಡ್ತಾ ಇದ್ಲು. ಅಂದ್ರೆ ನಿಮ್ಮ ಅತ್ತಿಗೆನೆ ಅಡುಗೆ ಮಾಡು ಅಂತ ಹೇಳ್ರಿ. ನನಗೆ ಇಷ್ಟೇ ಬರೋದು. ಆಫೀಸ್ ಕೆಲಸ ಮಾಡದ, ಇಲ್ಲಿ ಅಡುಗೆ ಮಾಡ್ಬೇಕಾ? ಶಾರದಾ ಕೂಡ ಬೇಸರಿಸುತ್ತಾಳೆ. ಮನೆಯಲ್ಲಿ ಪ್ರಶಾಂತತೆ ಭರವಾಗುತ್ತದೆ. ಯಾರಿಗೆ ಅವರು ಅಡುಗೆ ಮಾಡ್ಕೊಳ್ಳೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತದೆ, ಆತ್ಮೀಯತೆ ಕಡಿಮೆ ಆಗುತ್ತದೆ. ಆ ಸಮಯದಲ್ಲಿ ಸುರೇಶ್, ರಮೇಶ್, ಅರುಣ್ ಹಾಲ್ಗೆ ಬರ್ತಾರೆ. ಅನಾಮಿಕಾ ಅತ್ತಿಗೆ ಮನೆ ಜವಾಬ್ದಾರಿ ನೋಡುವಾಗ ಮನೇಲಿ ಯಾವಾಗ್ಲೂ ಇಂಥ ಜಗಳನೇ ನಡೀತಾ ಇರ್ಲಿಲ್ಲ. ಎಲ್ಲ ಅವಳೇ ನೋಡ್ಕೋತಾ ಇದ್ಲು. ನಾವು ಬರೀ ಕೇವಲ ತಿಂದು ಸಂತೋಷವಾಗಿರ್ತಾ ಇದ್ವಿ. ಜವಾಬ್ದಾರಿ ಏನು ಅಂತ ಈಗ ಅರ್ಥವಾಗ್ತಿದೆ. ಅವನಿ ಅಂಜಲಿಯರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಅವರು ಅನಾಮಿಕಾ ರೂಮ್ಗೆ ಹೋಗ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡು. ನಾವು ಅಹಂಕಾರದಿಂದ ನಿನ್ನ ಸ್ಥಾನವನ್ನ ತಗೋಬೇಕು ಅನ್ಕೊಂಡ್ವಿ. ಆದ್ರೆ ಈ ಮನೆನ ನಡೆಸೋದು ನಮ್ಮಿಂದ ಆಗ್ತಾ ಇಲ್ಲ. ನೀನು ಮಾಡುವ ಕೆಲಸವೆಲ್ಲ ಇಷ್ಟು ಕಾಲ ನಮಗೆ ಚಿಕ್ಕದಾಗಿ ಕಾಣಿಸ್ತು, ಆದ್ರೆ ಅದು ಬೆಟ್ಟದಂತ ಜವಾಬ್ದಾರಿ ಅಂತ ನಮ್ಗೆ ಈಗ ಅರ್ಥವಾಯ್ತು. ಅಕ್ಕ, ನಮ್ಗೆ ಪ್ರೈವಸಿ ಬೇಡ, ಏನು ಬೇಡ. ನಿನ್ನ ನೆರಳಲ್ಲಿರೋದೇ ನಮಗ್ ಬೇಕು. ನೀನಿಲ್ಲದ ಈ ಮನೆ ಒಂದು ಮನೆ ಹಾಗಿಲ್ಲ. ಮತ್ತೆ ನೀನೇ ಎಲ್ಲ ನೋಡ್ಕೋ ಅಕ್ಕ. ಹುಚ್ಚು ಮಕ್ಕಳೇ, ನಾನು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದು ನೀವು ಕಷ್ಟಪಡಬೇಕು ಅಂತೆಲ್ಲ. ಈ ಕೂಡು ಕುಟುಂಬದ ಬೆಲೆ ನಿಮಗೆ ಅರ್ಥವಾಗಬೇಕು ಅಂತ. ಒಬ್ಬರ ಮೇಲೆ ಒಬ್ಬರು ಆಧಾರ ಪಡೋದೇ ಪ್ರೇಮ ಅಂದ್ರೆ. ಸ್ವಾರ್ಥ ಹೆಚ್ಚಾದರೆ ಮನೆ ಚೂರಾಗುತ್ತೆ, ತ್ಯಾಗ ಹೆಚ್ಚಾದರೆ ಕುಟುಂಬವೇ ಬೆಳಗುತ್ತದೆ. ಈಗ ಅರ್ಥವಾಯ್ತಾ? ನಾವೆಲ್ಲರೂ ಸೇರಿ ಜೊತೆಗಿರ್ಬೇಕು ಅಂತ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಹಬ್ಬ ಬರುತ್ತದೆ. ಮನೆ ತುಂಬಾ ನೆಂಟರು ಇಲ್ಲದೆ ಇದ್ರೂ ಮನೆಯಲ್ಲಿರುವ 8 ಜನರ ಮನಸ್ಸು ಒಂದಾಗುತ್ತದೆ. ಮನೆಯೆಲ್ಲ ಮತ್ತೆ ಪೂರ್ವ ವೈಭವವನ್ನು ಹೊಂದುತ್ತದೆ. ಅನಾಮಿಕಾ ಮತ್ತೆ ಅಡುಗೆ ಮನೆಗೆ ಹೋಗ್ತಾಳೆ. ಆದ್ರೆ ಈ ಸಲ ಅವನಿ, ಅಂಜಲಿ ಆಕೆಗೆ ಸಹಾಯಕರಾಗಿ ಅಲ್ಲ, ಆಕೆ ಶಿಷ್ಯಳಾಗಿ ಕೆಲಸ ಮಾಡುತ್ತಾರೆ. ಸುರೇಶ್ ತನ್ನ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡ್ಕೋತಾನೆ. ಅವನು ಲೋಕಲ್ ಪ್ರಾಜೆಕ್ಟ್ ಅಲ್ಲೇ ಇರ್ಬೇಕು ಅಂತ ನಿರ್ಣಯಿಸ್ಕೋತಾನೆ. ಅರುಣ್ ಬೇರೆ ಮನೆ ನೋಡೋದನ್ನ ಬಿಡ್ತಾನೆ. ಪ್ರಸಾದ್ ಎಲ್ಲರನ್ನೂ ಕರೆಸ್ತಾನೆ. ಈ ದಿನ ನಮ್ಮ ಕುಟುಂಬ ಮತ್ತೆ ಒಂದಾಗಿದೆ. ಇದಕ್ಕೆ ಕಾರಣ ನನ್ನ ದೊಡ್ಡ ಸೊಸೆ ಅನಾಮಿಕಾ. ಆಕೆಯ ತಾಳ್ಮೆ, ಆಕೆ ಬುದ್ಧಿವಂತಿಕೆನೆ ಈ ಮನೇನ ಚೂರಾಗದ ಹಾಗೆ ನೋಡ್ಕೊಂಡಿದೆ. ಶಾರದಾ, ನೋಡಿದ್ಯಾ ನಮ್ಮ ಸೊಸೆ ಅನಾಮಿಕಳ ಮಹಿಮೆ? ಹೌದು ರೀ, ಅನಾಮಿಕಾ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಆಕೆ ಇರುವಷ್ಟು ಕಾಲ ನಮಗೆ ಯಾವ ದಿಗಿಲೂ ಇಲ್ಲ. ರಮೇಶು, ನೀನು ಬಹಳ ಅದೃಷ್ಟವಂತನಪ್ಪ. ಅನಾಮಿಕಾ, ನೀನು ಮತ್ತೆ ಗೆದ್ದೆ. ಮನುಷ್ಯರನ್ನ ಬದಲಾಯಿಸೋದಕ್ಕಿಂತ ಅವರ ಮನಸ್ಸನ್ನು ಗೆಲ್ಲದೆ ದೊಡ್ಡ ವಿಷಯ. ನೀನು ಮನೆ ಗೌರವವನ್ನು ನಿಲ್ಲಿಸಿದ್ದೀಯಾ. ಅನಾಮಿಕಾ ನಗುತ್ತಾ ಎಲ್ಲರ ಕಡೆ ನೋಡುತ್ತಾಳೆ. ಆಕೆ ಕಣ್ಣಿನಲ್ಲಿ ಒಂದು ತೃಪ್ತಿ ಇರುತ್ತದೆ. ಈ ಮನೆಯಲ್ಲಿ ದೊಡ್ಡ ಸೊಸೆಯಾಗಿ ನಾನು ಆಸೆ ಪಡೋದು ಒಂದೇ, ನಾವೆಲ್ಲರೂ ಯಾವಾಗಲೂ ಹೀಗೆ ಇರಬೇಕು ಅಂತ. ಜಗಳ ಬರ್ಬೋದು, ಆದ್ರೆ ಅದು ನಮ್ಮನ್ನ ಬೇರೆ ಮಾಡಬಾರ್ದು. ಜವಾಬ್ದಾರಿನ ಭಾರವಾಗಲ್ಲದೆ ಪ್ರೇಮದಿಂದ ಭಾವಿಸ್ಬೇಕು. ನಮ್ಮ ಅನುಬಂಧವೇ ನಮಗೆ ಆಸ್ತಿ. ಅತ್ತಿಗೆ, ನನ್ನನ್ನು ಕ್ಷಮಿಸು. ನಾನೇನೋ ಹುಚ್ಚು ಆಲೋಚನೆಯಿಂದ ನಿಮ್ಗೆ ಕಷ್ಟ ಕೊಟ್ಟೆ. ನೀನು ನನಗೆ ಅತ್ತಿಗೆ ಮಾತ್ರವೇ ಅಲ್ಲ, ಮತ್ತೊಂದು ಅಮ್ಮ ಅತ್ತಿಗೆ. ಹೌದು ಅಕ್ಕ. ಕಡೆಗೆ ಎಲ್ಲರೂ ಸೇರಿ ಊಟಕ್ಕೆ ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ಬಡಿಸುತ್ತಾ ಪ್ರಸಾದನಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಹಾಕ್ತಾ ಇದ್ರೆ ಆ ಮನೆ ಒಂದು ಸ್ವರ್ಗದ ಹಾಗೆ ಕಾಣಿಸುತ್ತೆ. ಗಾಳಿಯಲ್ಲಿ ಕಜ್ಜಾಯದ ವಾಸನೆ, ಮನಸ್ಸಿನಲ್ಲಿ ಮಮಕಾರದ ಪರಿಮಳ. ಶಾರದಮ್ಮನ ನಿಲಯ ಮತ್ತೆ ಆನಂದದ ಕಾಮನಬಿಲ್ಲಾಗಿ ಬದಲಾಗುತ್ತದೆ. ಕೂಡು ಕುಟುಂಬವೆಂದರೆ ಬರೀ ವ್ಯಕ್ತಿಗಳ ಕಲೆಯುಕೆ ಅಲ್ಲ, ಅದು ಒಂದು ಸಂಸ್ಕೃತಿ. ಅದರಲ್ಲಿರುವ ಮಮಕಾರ, ಶ್ರದ್ಧೆ, ಹೊಂದಿಕೊಂಡು ಹೋಗುವ ತತ್ವ ಮತ್ತೆಲ್ಲೂ ಸಿಕ್ಕುವುದಿಲ್ಲ. ಅನಾಮಿಕಳಂತಹ ಸ್ತ್ರೀ ಆ ಕುಟುಂಬಕ್ಕೆ ಮೂಲ ಸ್ತಂಭ. ಪ್ರೇಮದಿಂದ, ಸಹನೆ, ಎಂತಹ ಕಠಿಣವಾದ ಮನಸ್ಸನ್ನು ಕೂಡ ಬದಲಾಯಿಸಬಹುದು ಎಂದು ಈ ಕತೆ ನಿರೂಪಿಸುತ್ತದೆ. ಇದು ಇಂದಿನ ಕತೆ. ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆತು ಹೋಗ್ಬೇಡಿ. ನಿಮ್ಮ ಸ್ನೇಹಿತರ ಜೊತೆ ಈ ಕತೆನ ಹಂಚ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅದು ಬೆಳಗಿನ 7 ಗಂಟೆಯ ಸಮಯ. ಆ ಸಮಯದಲ್ಲಿ ಒಂದು ದೊಡ್ಡ ಬಂಗಲೆಯಲ್ಲಿರುವ ಹಾಲ್ನಲ್ಲಿ ಸೋಫಾದ ಮೇಲೆ ಲಗೇಜ್ ಬ್ಯಾಗ್ಗಳು ಸೇರ್ಸಿರುತ್ತದೆ. ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ. ಏನು ಅಂದ್ರೆ, ಕಾಫಿ ಕುಡಿತಾ ಕುತ್ಕೊಳ್ಳೋದಲ್ಲ, ಆ ವಾಟರ್ ಬ್ಯಾಗ್ಸ್ ಕಾರಲ್ಲಿ ಇಟ್ರ ಇಲ್ವಾ? ಅಲ್ಲಿ ಊರಲ್ಲಿ ಬೋರ್ ನೀರು ಕುಡಿದ್ರೆ ನನ್ ಗಂಟ್ಲು ಹಿಡಿಯುತ್ತೆ. ಮೊನ್ನೆ ಫೋನಲ್ಲಿ ಅತ್ತಿಗೆಯವರು ಹೇಳಿದ್ರು, ಅಲ್ಲಿ ನೀರು ಸ್ವಲ್ಪ ಉಪ್ಪಾಗಿರುತ್ತಂತೆ.
ಅರೆ ನೀನ್ ಹೈಜಿನ್ ಹುಚ್ಚಿಗೆ ಬೆಂಕಿ ಹಾಕ. ನಾವು ಹೋಗ್ತಾ ಇರೋದು ಅನಾಮಿಕಾ ಅವರ ಊರಿಗೆ ಶಾರದಾ, ಕಾಡಿಗಲ್ಲ. ಅಲ್ಲಿ ಕೂಡ ಮನುಷ್ಯರು ಇರ್ತಾರೆ, ಅವರು ಕೂಡ ಬದುಕ್ತಾ ಇದ್ದಾರಲ್ಲ. ನೀನು ಮತ್ತೆ ಓವರ್ ಮಾಡ್ಬೇಡ. ನಿಮ್ಗೆ ಏನು ಗೊತ್ತಿಲ್ಲ ರೀ, ಅಲ್ಲಿ ಕಳ್ಳರು ರಾಕ್ಷಸರ ಹಾಗಿರುತ್ತಂತೆ. ಅದಕ್ಕೆ 4 ಆಲ್ಔಟ್ ಮೆಷಿನ್ಗಳು, 2 ಬ್ಯಾಟ್ಗಳು, ಓಡೋಮೋಸ್ ಕ್ರೀಮ್ಗಳು, ಸ್ಯಾನಿಟೈಸರು ಎಲ್ಲ ತಗೊಂಡಿದ್ದೀನಿ. ರಮೇಶು ರಮೇಶು ರೆಡಿ ಆದ್ಯಾ? ರಮೇಶ್ ರೂಮಿನೊಳಗಿಂದ ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ನಿಂದ ಹಾಲ್ಗೆ ಬರ್ತಾನೆ. ಎಸ್ ಮಾಮ್, ಐ ಆಮ್ ರೆಡಿ. ಏನೋ ಇದು ಮದುಮಗನ ಹಾಗೆ ರೆಡಿ ಆಗಿದ್ಯಾ? ನಾವು ಹೋಗ್ತಾ ಇರೋದು ಹಬ್ಬಕ್ಕೆ ಕಣೋ, ಆಫೀಸ್ ಕ್ಲೈಂಟ್ ಮೀಟಿಂಗಿಗಲ್ಲ. ಡ್ಯಾಡ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಹಳ್ಳಿ ಅಲ್ಲ ಅಂತ ಲೈಟ್ ತಗೋಬಾರ್ದು. ನಾನು ಸಿಟಿಯಿಂದ ಬಂದ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಲ್ಲಿ ಗೊತ್ತಾಗ್ಬೇಕಲ್ಲ. ಮಾವನವರ ಮುಂದೆ ಸ್ವಲ್ಪ ಡಿಗ್ನಿಫೈಡ್ ಆಗಿರ್ಬೇಕು ಪ್ಲೀಸ್ ಡ್ಯಾಡ್. ಶಾರದಾ ರಮೇಶ್ ನನ್ನ ನೋಡಿ ಸಂತೋಷ ಪಡುತ್ತಾ, ಕರೆಕ್ಟ್ ಆಗಿ ಹೇಳ್ದೆ ಮಗನೇ, ನೀನ್ ಹೀಗೆ ಇರು. ಆ ಊರಿನ ಜನಕ್ಕೆ ಗೊತ್ತಾಗ್ಬೇಕು ನನ್ ಮಗ ಎಷ್ಟು ದೊಡ್ಡ ಆಫೀಸರು. ಅನಾಮಿಕಾ ಎಲ್ಲ ಜೋಡ್ಸಿದ್ಯಾ? ಅತ್ತೆ, ಎಲ್ಲ ಜೋಡ್ಸಿಟ್ಟಿದ್ದೀನಿ. ಅಮ್ಮ ಅಪ್ಪನಿಗಾಗಿ ಸ್ವೀಟ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಕೂಡ ಕಾರಲ್ಲಿ ಇಟ್ಟಿದ್ದೀನಿ. ಇನ್ನು ಹೊರಡೋಣ್ವಾ? ಈಗಾಗ್ಲೇ ಬಹಳ ಲೇಟ್ ಆಗಿ ಹೋಗಿದೆ. ಮಾಮ್, ನಾನ್ ಬರಲ್ಲ. ಆ ಊರಲ್ಲಿ 5G ಇರಲ್ಲಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಮಾಲ್ಸ್ಗೆ ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಬೋರ್ ಹೊಡೆದು ಸತ್ತು ಹೋಗ್ತೀನಿ. ಅಲ್ಲಿ ಪಿಜ್ಜಾ ಕೂಡ ಡೆಲಿವರಿ ಆಗಲ್ಲಂತ. ಹರೀಶ್, ಡೋಂಟ್ ವರಿ, ಡ್ಯಾಡ್ ಇದ್ದಾರಲ್ಲ. ನನ್ನ ಮೊಬೈಲ್ ಹಾಟ್ಸ್ಪಾಟ್ ಕೊಡ್ತೀನಿ. ಅಲ್ಲಿ ಕೋಳಿ ಪಂದ್ಯ, ಗಾಳಿಪಟ ಇರುತ್ತೆ, ಎಂಜಾಯ್ ಮಾಡ್ಬೋದು. ಬಾ ಬನ್ನಿ ಬನ್ನಿ, ಈಗಾಗ್ಲೇ ಲೇಟ್ ಆಗಿ ಹೋಗಿದೆ. ಅಲ್ಲಿ ಬೀಗರು ನಮಗಾಗಿ ಕಣ್ಣಲ್ಲಿ ಬತ್ತಿ ಹಾಕೊಂಡು ಎದುರು ನೋಡ್ತಾ ಇರ್ತಾರೆ. ಎಲ್ರು ಕಾರಲ್ಲಿ ಕುತ್ಕೋತಾರೆ. ಎಲ್ಲರೂ ಕಾರಲ್ಲಿ ಕುತ್ಕೋತಾರೆ. ಪ್ರಯಾಣ ಶುರುವಾಗುತ್ತದೆ. ಮಾರನೇ ದಿನ ಬೆಳಿಗ್ಗೆ 10 ಗಂಟೆಗೆ ಅನಾಮಿಕಾ ಅಮ್ಮನವರ ಮನೆ. ಮಾವಿನ ತೋರಣ ಚೆಂಡು ಹೂವಿನಿಂದ ಅಲಂಕೃತವಾಗಿರುತ್ತದೆ. ಅನಾಮಿಕಳ ಅಮ್ಮ ಸುಜಾತ ಗಾಬರಿಯಿಂದ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ. ಅನಾಮಿಕಳ ತಂದೆ ಶೇಖರ್ ಎದುರು ನೋಡ್ತಾ ಇರ್ತಾನೆ. ಆಗ ಅಲ್ಲಿರುವ ಸುಜಾತ ಹೀಗಂತಾಳೆ, ಏನು ಅಂದ್ರೆ ಫೋನ್ ಮಾಡ್ರಿ, ಎಲ್ಲಿ ತನಕ ಬಂದಿದ್ದಾರೋ ಏನೋ, ಅಡಿಗೆ ಎಲ್ಲ ತಣ್ಣಗಾಗ್ತಾ ಇದೆ, ನಮ್ಮ ಬೀಗರು ಬರ್ತಾ ಇದ್ದಾರೆ, ಮನೆಯನ್ನ ಇನ್ನೂ ಸ್ವಲ್ಪ ಶುಭ್ರ ಮಾಡ್ಬೇಕಿತ್ತಲ್ಲ. ಆಗ ಅಲ್ಲೇ ಇರುವ ಶೇಖರ್ ಹೀಗಂತಾನೆ, ಅರೆ ನಿನ್ ಗಾಬ್ರಿಗೊಂದು ಬೆಂಕಿ ಹಾಕ. ಅವರು ನಮ್ಮ ಬೀಗರು ಸುಜಾತ, ಇನ್ಸ್ಪೆಕ್ಷನ್ ಬರ್ತಾ ಇರೋ ಕಲೆಕ್ಟರ್ ಅಲ್ಲ. ನೀನು ಮತ್ತಷ್ಟು ಗಾಬರಿ ಆದ್ರೆ ಅವ್ರು ಇನ್ನೂ ಗಾಬರಿ ಆಗ್ತಾರೆ. ನೀನು ಮಾಮೂಲಿ ಆಗಿರು. ನಿಮ್ಗೇನು ಗೊತ್ತು ರೀ, ಆಕೆ ಶಾರದಾ ಬಹಳ ಸ್ಟ್ರಿಕ್ಟು. ಮೊನ್ನೆ ಫೋನ್ ಅಲ್ಲಂತೂ ಸೊಳ್ಳೆಗಳ ಬಗ್ಗೆ ಅರ್ಧ ಗಂಟೆ ಮಾತಾಡಿದ್ರು. ಅದಕ್ಕೆ ಕಿಟಕಿಗಳಿಗೆ ಮೆಶ್ ಕೂಡ ಹೊಡ್ಸಿದೀನಿ. ಇಷ್ಟರಲ್ಲಿ ಸೈಲೆಂಟ್ ಆಗಿ ಎಲೆಕ್ಟ್ರಿಕ್ ಕಾರು ಬಂದು ಗೇಟ್ ಮುಂದೆ ನಿಲ್ಲುತ್ತದೆ. ಶಬ್ದ ಬಾರದೆ ಇದ್ದಿದ್ರಿಂದ ಯಾರೂ ಗಮನಿಸಲಿಲ್ಲ. ಗ್ರ್ಯಾಂಡ್ ಪಾ, ನಾನ್ ಬಂದ್ಬಿಟ್ಟೆ. ಸುಜಾತ ಆರತಿ ತಟ್ಟೆ ಜೊತೆ ಓಡ್ಕೊಂಡು ಬಂದ. ಅರೇ ಬಂದ್ಬಿಟ್ರಾ, ಬನ್ನಿ ಬನ್ನಿ. ನಿಜಕ್ಕೂ ಶಬ್ದನೇ ಬರ್ಲಿಲ್ಲ. ಇದು ಎಲೆಕ್ಟ್ರಿಕ್ ಕಾರತೆ, ಸೌಂಡ್ ಪೊಲ್ಯೂಷನ್ ಇರೋದಿಲ್ಲ. ನಮ್ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಸುಜಾತ ಎಲ್ರಿಗೂ ದೃಷ್ಟಿ ತೆಗೆಯುತ್ತಾಳೆ. ಏನು ಅಂದ್ರೆ ನೋಡಿದ್ರ, ಗಾಳಿಲಿ ಎಷ್ಟು ಧೂಳಿದೆಯೋ, ಹೊಗೆ ಕೂಡ ಹೆಚ್ಚಾಗೇ ಇದೆ. ರಮೇಶು, ಮಾಸ್ಕ್ ಹಾಕೋಪ್ಪ, ಡಸ್ಟ್ ಅಲರ್ಜಿ ಬರುತ್ತೆ. ಹಬ್ಬೆ, ಇದು ಧೂಳಲ್ಲ ಶಾರದಾ, ಮಣ್ಣಿನ ವಾಸನೆ, ಹಳ್ಳಿಯ ಗಾಳಿ. ಹಲೋ ಶೇಖರ್ ಅವರೇ, ಸಂಕ್ರಾಂತಿ ಶುಭಾಶಯಗಳು. ನಮಸ್ಕಾರ ಭಾವ, ಬನ್ನಿ ಬನ್ನಿ. ನಿಮ್ಮ ಬರುವಿನಿಂದ ನಮ್ಮನೆ ಕಳೆ ಆಗ್ತಾ ಇದೆ. ರಮೇಶ್ ಬಾಬು, ಏನು ಹಬ್ಬದ ದಿನ ಕೂಡ ಆಫೀಸ್ ಡ್ರೆಸ್ ಅಲ್ಲಿ ಇದ್ದೀರಾ? ಒಳಗಡೆಗೆ ಬನ್ನಿ. ಹಲೋ ಮಾವ, ಜಸ್ಟ್ ಪ್ರೊಫೆಷನಲ್ ಆಗಿರುತ್ತೆ ಅಂತ ಹೀಗೆ ಹಾಕೊಂಡೆ ಅಷ್ಟೇ. ಗ್ರ್ಯಾಂಡ್ ಮಾ, ವೈಫೈ ಪಾಸ್ವರ್ಡ್ ಏನು? ವೈಫೈನಾ? ಅದೇನು ನಂಗೆ ಗೊತ್ತಿಲ್ವೇ, ತಾತನ ಕೇಳು ಎಂದು ಎಲ್ಲರೂ ಒಳಗಡೆಗೆ ಹೋಗುತ್ತಾರೆ. ಅದು ಊಟದ ರೂಮು. ಮಧ್ಯಾಹ್ನ 1 ಗಂಟೆ. ಡೈನಿಂಗ್ ಟೇಬಲ್ ತುಂಬಾ ತರತರದ ಅಡಿಗೆಗಳಿರುತ್ತದೆ. ಅತಿರಸ, ವಡೆಗಳು, ಕಜ್ಜಾಯ, ಪಪ್ಪು, ಸಾಂಬಾರು, ಕರಿ ಎಲ್ಲ ಸಿದ್ಧವಾಗಿರುತ್ತದೆ. ಎಲ್ಲರೂ ಊಟಕ್ಕೆ ಕುತ್ಕೋತಾರೆ. ಆಗ ಸುಜಾತ ಬಡಿಸುತ್ತಾ, ರಮೇಶ್ ಬಾಬು ತಗೊಳ್ಳಿ, ಇದು ತುಪ್ಪದ ಕಜ್ಜಾಯ, ಇದು ಸುನ್ನುಂಡೆ, ಅಲ್ಲಿ ನೋಡಿ ಅದು ಒಬ್ಬಟ್ಟು, ಎಲ್ಲ ನಮ್ಮ ಅನಾಮಿಕಾ ಇಷ್ಟವಾಗಿದ್ದು ಅಂತ ಸ್ವಯಂ ಮಾಡಿದ್ದೀನಿ, ತಿನ್ನಿಪ್ಪ. ಶಾರದಾ ಅದನ್ನೆಲ್ಲ ನೋಡಿ ಸ್ವಲ್ಪ ಗಾಬರಿಯಿಂದ, ಅಮ್ಮ, ಓ ಸುಜಾತ, ಇಷ್ಟೊಂದು ಐಟಮ್ಸ್ ಏನಕ್ಕೆ? ನಮ್ಮ ರಮೇಶ್ಗೂ ನಮ್ಮವ್ರಿಗೆ ಶುಗರ್ ಆರ್ಡರ್ ಅಲ್ಲಿದೆ, ಇದೆಲ್ಲ ಆಯಿಲ್ ಫುಡ್ಸು. ಸ್ವಲ್ಪ ಓಟ್ಸ್ ಉಪ್ನಾಗ್ಲಿ, ಬ್ರೌನ್ ರೈಸ್ ಆದ್ರೆ ಇದ್ರ ಕೊಡಿ. ಸಲಾಡ್ಸ್ ಏನಾದ್ರು ಕಟ್ ಮಾಡಿದೀರಾ? ಸಲಾಡ್ಸ ಅಂದ್ರೆ ಸೌತೆಕಾಯಿಗಳ? ಅದು ಸಾಯಂಕಾಲ ಕೊಯ್ದು ಕೊಡ್ತೀನಿ ಹೊರತು ಈಗ ಬಿಸಿ ಬಿಸಿ ಕಜ್ಜಾಯ ತಿನ್ನಿ. ಹಬ್ಬದ ದಿನ ಓಟ್ಸ್ ಏನು? 1 ದಿನ ತಿಂದ್ರೆ ಏನು ಆಗೋದಿಲ್ಲ. ರಮೇಶ್ ಬಾಬು, ಇದು 1 ಕಜ್ಜಾಯ ತಿನ್ನಿ, ತುಪ್ಪದಲ್ಲಿ ಕರೆದಿದ್ದೀನಿ. ರಮೇಶ್ ಭಯದಿಂದ ಹೊಟ್ಟೆ ಹಿಡಿದುಕೊಂಡು, ಬೇಡ ಅತ್ತೆ, ನನ್ನ ಡಯಟ್ ಎಲ್ಲ ಹಾಳಾಗಿ ಹೋಗುತ್ತೆ. ನನ್ನ 6 ಪ್ಯಾಕ್ಸು ಫ್ಯಾಮಿಲಿ ಪ್ಯಾಕ್ ಆಗಿ ಹೋಗುತ್ತೆ. ಮಾಮ್ ನೋಡು ಹೇಗೆ ನೋಡ್ತಾ ಇದ್ದಾಳೋ. ಪ್ರಸಾದ್ ಶಾರದಾಳ ಮಾತನ್ನು ಕೇಳಿಸಿಕೊಳ್ಳದೆ, ಶಾರದಾ, ನೀನ್ ಸುಮ್ನಿರು. ಹಳ್ಳಿಯ ಊಟದ ರುಚಿನೇ ಬೇರೆ. ತಂಗಿಯಮ್ಮ, ನೀವು ಬಡಿಸಿ.
ಆ ಪಪ್ಪಲ್ಲಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ. ರಮೇಶ್ ನೀನ್ ತಿನ್ನೋ, ಮನೆಗೆ ಹೋದ ಮೇಲೆ ಬೇಕು ಅಂದ್ರೆ ಜಿಮ್ ಮಾಡ್ಕೋಬಹುದು. ಅನಾಮಿಕಾ ರಮೇಶನ ಗುಸುಗುಸದಿಂದ, ಪ್ಲೀಸ್ ರಮೇಶ್, ಅಮ್ಮ ದುಃಖ ಪಡ್ತಾಳೆ, ಸ್ವಲ್ಪ ತಿನ್ನಿ, ಒಂದು ದಿನ ಅಂದ್ಕೊಳ್ಳಿ. ಸರಿ ಅತ್ತೆ, ಆ ಕಜ್ಜಾಯ ಹಾಕಿ. ಆಗ ಶಾರದ ದುಃಖದಿಂದ, ಅಯ್ಯೋ ನನ್ ಮಗನ ಫಿಟ್ನೆಸ್ ಹೋದ ಹಾಗೆ ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ಊಟವನ್ನು ಮಾಡಿ ಸಾಯಂಕಾಲ ಸಮಯ 4 ಗಂಟೆಗೆ ಹಾಗೆ ಹೊಲ ನೋಡೋದಕ್ಕೆ ಹೋಗುತ್ತಾರೆ. ಹಚ್ಚನೆ ಹೊಲಗಳು ಗಾಳಿಗೆ ತೂಗುತ್ತಾ ಇರ್ತದೆ. ನೋಡಿದ್ರ ಬಾಬಾ, ಈ ಸಲ ಬೆಳೆ ಬಹಳ ಚೆನ್ನಾಗಿ ಬಂದಿದೆ. ಎಲ್ಲ ಸೇಂದ್ರಿಯ ಗೊಬ್ಬರನೇ ಉಪಯೋಗಿಸಿದೀನಿ. ತುಂಬಾ ಚೆನ್ನಾಗಿದೆ ಬಾಬಾ. ಸಿಟಿಯಲ್ಲಿ ನಮಗೆ ಈ ಹಸಿರು ಎಲ್ಲಿ ಸಿಕ್ಕುತ್ತೆ ಹೇಳಿ, ಎಲ್ಲ ಕಾಲುಷ್ಯ ಬಿಟ್ಟು. ಆಗ ಶಾರದಾ ಮೂಗನ್ನು ಮುಚ್ಕೊಂಡು, ಏನೋ ರೀ, ಏನೋ ಒಂಥರ ಸ್ಮೆಲ್ ಬರ್ತಾ ಇದೆ. ರಮೇಶು, ನೀನು ದಡದ ಮೇಲೆ ಇರು, ಒಳಗಡೆಗೆ ಹೋಗ್ಬೇಡ. ಆ ಕೆಸರಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಇರುತ್ತೆ, ಇನ್ಫೆಕ್ಷನ್ ಆಗತ್ತೆ, ನಿನ್ ಶೂಸ್ ಕೂಡ ಹಾಳಾಗಿ ಹೋಗುತ್ತಾ. ಪರವಾಗಿಲ್ಲ ಮಮ್ಮಿ, ನಾನ್ ನೋಡ್ಕೋತೀನಿ. ಅನಾಮಿಕ ಬಂದಿದ್ದಾಳಲ್ಲ, ಸ್ವಲ್ಪ ಫೋಟೋಗೆ ಫೋಸ್ ಕೊಡ್ತೀನಿ ಎಂದು ಅಂದುಕೊಳ್ಳುತ್ತಾ ರಮೇಶ್ ಸ್ಟೈಲ್ ಆಗಿ ಹೊಲದೊಳಗೆ ಕಾಲಿಡುತ್ತಾನೆ. ಜಾಗ್ರತೆ ರಮೇಶ್, ಹೊಲದಲ್ಲಿ ನೆನೆನೆ ನೀರ್ ಹಾಕಿದರೆ ಒದ್ದೆ ಆಗಿರುತ್ತೆ. ಓಕೆ, ಐ ಆಮ್ ಓಕೆ, ಓಕೆನಾ ಎಂದು ಅನ್ನುತ್ತಲೇ ಕಾಲು ಜಾರಿ ಬ್ಯಾಲೆನ್ಸ್ ತಪ್ಪಿ ದಬೀಳ್ ಅಂತ ಕೆಳಗಡೆ ಹೊಲದಲ್ಲಿರುವ ಕೆಸರಲ್ಲಿ ಬೀಳುತ್ತಾನೆ. ಅಮ್ಮೋ ರಮೇಶು, ಅಯ್ಯಯ್ಯೋ ಅತ್ತಿಗೆ, ಏನಿದು, ನನ್ ಮಗನ ಬಟ್ಟೆ ಎಲ್ಲ ಹಾಳಾಗೋಯ್ತು, ಡೆಟಾಲ್ ತಗೊಂಬನ್ನಿ ಬೇಗ. ಶೇಖರ್ ಗಾಬರಿಯಿಂದ ಬಂದು ರಮೇಶ್ನನ್ನು ಮೇಲೆ ಕೆಬ್ಬಿಸುತ್ತಾ, ಅಯ್ಯೋಪ್ಪ, ಏಟ್ ತಗುಲ್ತೇನೋ, ಸ್ವಲ್ಪ ಮೆಲ್ಲಗೆ ನಡಿಬೇಕಲ್ಲ. ರಮೇಶ್ ಆ ಮಾತಿಗೆ ಸ್ವಲ್ಪ ನಾಚಿಕೆ ಪಡುತ್ತಾ ಆ ಬೈಗಂಟಿದ ಕೆಸರನ್ನು ಕೊಡುಕೊಳ್ತಾ, ಪರವಾಗಿಲ್ಲ ಮಾವನವ್ರೆ, ಜಸ್ಟ್ ಸ್ವಲ್ಪ ಸ್ಲಿಪ್ ಆದೆ ಅಷ್ಟೇ. ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗಿದೆ, ಆ ಶೂ ಸ್ಕ್ರಿಪ್ ಕೂಡ ಹೊರಟೋಯ್ತು. ಆ ಮಾತಿಗೆ ಹರೀಶ್ ನಗತ್ತಾ ವಿಡಿಯೋ ತೆಗೆಯುತ್ತಾ, ಡ್ಯಾಡ್, ಇದು ಇನ್ಸ್ಟಾ ರೀಲ್ಸ್ ಅಲ್ಲಿ ಬಿಟ್ರೆ ಮಿಲಿಯನ್ಸ್ ವ್ಯೂ ಪಕ್ಕ. ಏನು ಪರವಾಗಿಲ್ಲ, ಮಣ್ಣಲ್ಲಾಡಿದ್ರೆ ಆರೋಗ್ಯ. ಬನ್ನಿ, ಕಾಲ್ ತೊಳ್ಕೋಬಹುದು. ಹಾಗೆ ಮನೆಗೆ ಹೋಗಿ ರಾತ್ರಿ ಊಟವನ್ನು ಮಾಡಿ ಎಲ್ಲರೂ ಮಲಗುತ್ತಾರೆ. ಮಾರನೇ ದಿನ ಬೆಳಗಿನ ಜಾವ 5 ಗಂಟೆಗೆ ಚಳಿ ಹುಲಿಯ ಹಾಗಿರುತ್ತದೆ. ಮನೆ ಮುಂದೆ ದೊಡ್ಡ ಬೆಂಕಿ ಹಾಕಲಿಕ್ಕೆ ಶೇಖರ್ ಎಲ್ಲ ಸಿದ್ಧ ಮಾಡಿರುತ್ತಾನೆ. ಬನ್ನಿ ಬಾಬಾ, ರಮೇಶ್ ಬಾಬು, ಬೋಗಿ ಬೆಂಕಿ ಹಾಕೋಣ. ಹಳೆ ಸಾಮಾನೆಲ್ಲ ತಂದಿದ್ದೀನಿ. ಮಾವನವ್ರೆ, ಹೊರಗೆ ಟೆಂಪರೇಚರ್ 17 ಡಿಗ್ರಿ ಇದೆ, ಮೇಲಾಗಿ ಬಹಳ ಚಳಿ ಇದೆ. ರಮೇಶು, ಬೆಂಕಿ ಹತ್ರಕ್ಕೆ ಹೋಗ್ಬೇಡ್ವೋ, ಆ ಹೊಗೆಯಿಂದ ಲಂಗ್ಸ್ಗೆ ಒಳ್ಳೇದಲ್ಲ. ಪರವಾಗಿಲ್ಲಪ್ಪ, ಬನ್ನಿ ಬನ್ನಿ, ಈ ಸೌದೆನ ಕಟ್ ಮಾಡಿ ಒಲೆಗೆ ಹಾಕಿ, ಹಬ್ಬ ಶುರುವಾಗತ್ತೆ. ಸರಿ ಮಾವನವ್ರೆ. ಹಾಗೆ ಅನ್ನುತ್ತಲೇ ರಮೇಶ್ ಕೈಗೆ ಒಂದು ಕೊಡಲಿ ತೆಗೆದುಕೊಳ್ಳುತ್ತಾನೆ. ರಮೇಶ್, ನಿಂಗೆ ಅಭ್ಯಾಸ ಇಲ್ವಲ್ಲ, ಜಾಗ್ರತೆ. ಏನ್ ಪರವಾಗಿಲ್ಲ ಅನಾಮಿಕಾ, ಜಿಮ್ ಅಲ್ಲಿ ವೈಟ್ಸ್ ಎತ್ತುತ್ತೀನಿ, ಇದೇನು. ಆ ಸಮಯದಲ್ಲಿ ಕೊಡ್ಡಲಿಯನ್ನು ಬಲವಾಗಿ ಮೇಲೆತ್ತು ಸೌದೆಯನ್ನು ಹೊಡಿಲಿಕ್ಕೆ ಹೋಗ್ತಾನೆ. ಅದು ಗುರಿ ತಪ್ಪಿ ಚೇರ್ ಕಾಲಿಗೆ ತಗಲುತ್ತೆ. ಟಕ್ ಅಂತ ಕುರ್ಚಿ ಕಾಲು ಮುರಿದು ಹೋಗುತ್ತೆ. ಅಯ್ಯೋ, ಇದು ನನ್ನ ತಾತನ ಕಾಲದ ಈಸಿ ಚೇರು, ಅದ್ರಲ್ಲಿ ಕೂತ್ಕೊಂಡ್ರೆ ನಂಗೆ ನಿದ್ದೆ ಬರುತ್ತೆ. ಅದನ್ನು ಮುರಿದೇನಪ್ಪ ರಮೇಶ್, ಸರ್ವನಾಶವಾಗೋಯ್ತು. ಅಯ್ಯೋ, ಅವ್ರಿಗದಂತೆ ಪ್ರಾಣಪ್ಪ. ಸಾರಿ ಮಾವನವ್ರಿ, ಐ ಆಮ್ ರಿಯಲಿ ಸಾರಿ, ಸ್ಲಿಪ್ ಆಯ್ತು. ಹೋಗ್ಲಿ ಬಿಡಿ ಶೇಖರ್ ಅವರೇ, ಹೇಗೂ ಹಳೆದೆ ಅಲ್ವಾ, ಬೋಗಿಲೆ ಹಾಕ್ಬೋದು. ನಾನು ನಿಮಗೆ ಸಿಟಿಯಿಂದ ಒಳ್ಳೆ ರಿಕ್ಲೈನರ್ ಸೋಫಾ ಕಳಿಸ್ತೀನಿ, ಅದರಲ್ಲಿ ಮಸಾಜ್ ಕೂಡ ಇರುತ್ತಲ್ಲ. ನಮ್ಮವನು ನಿಮ್ ಕೆಲ್ಸನ ಸುಲಭ ಮಾಡಿದ್ನಪ್ಪ, ಹಾಕ್ಬಿಡಿ ಬೆಂಕಿಲಿ ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ನಗುತ್ತಾ ಭೋಗಿ ಬೆಂಕಿಯ ಸುತ್ತಲೂ ತಿರುಗುತ್ತಾರೆ. ರಮೇಶ್ ಮಾತ್ರ ನಾಚಿಕೆಯಿಂದ ನೋಡ್ತಾ ಇರ್ತಾನೆ. ಆ ನಂತರ ಸಾಯಂಕಾಲ 4 ಗಂಟೆ. ಮನೆಯ ಮಹಡಿ ಮೇಲೆ ಎಲ್ಲರೂ ಗಾಳಿಪಟ ಎಗರಲಿಕ್ಕೆ ಶುರು ಮಾಡುತ್ತಾರೆ. ಹರೀಶ್ ಕೂಡ ಆಸಕ್ತಿಯಿಂದ ಬರ್ತಾನೆ. ಪಕ್ಕದ ಮನೆ ಚಿಟ್ಟಿ ಕೂಡ ತನ್ನ ಗಾಳಿಪಟವನ್ನು ಹಿಡ್ಕೊಂಡು ಬರ್ತಾನೆ ಅಲ್ಲಿಗೆ. ರಮೇಶ್ ಬಾಬು, ತಗೊಳ್ಳಿ ಗಾಳಿಪಟ, ನಮ್ಮ ಊರಿನ ಮರ್ಯಾದೆ ನಿಲ್ಲಿಸ್ಬೇಕು. ಎಷ್ಟು ಮೇಲೆ ಏರ್ಸಿದ್ರು ಅಷ್ಟೇ ದೊಡ್ಡದು. ಮಾವನವ್ರೆ, ನನಗೆ ಕೈಟ್ಸ್ ಫ್ಲೈಯಿಂಗ್ ಬರಲ್ಲ, ಸಿಟಿಯಲ್ಲಿ ನಾನು ಯಾವತ್ತೂ ಎಗರಿಸಿಲ್ಲ. ಡ್ಯಾಡ್, ಪ್ಲೀಸ್ ಟ್ರೈ ಮಾಡು. ಪಕ್ಕದ ಮನೆ ಚಿಟ್ಟಿ ನೋಡು, ಎಷ್ಟು ಹೈಟ್ ಎಲ್ಲ ಎಗರಿಸ್ತಾ ಇದ್ದಾನೆ. ಅವನು ನನ್ನ ನೋಡಿ ನಗ್ತಾ ಇದ್ದಾನೆ ಕೂಡ. ಟ್ರೈ ಮಾಡಿ, ಚಿಕ್ಕಂದಿನಲ್ಲಿ ಎಗರಿಸಿದ್ದೀರಲ್ಲ. ಸರಿ ಬಿಡು. ಹೀಗೆ ಅಂದುಕೊಳ್ಳುತ್ತಾ ಗಾಳಿಪಟ ಹಿಡಿದುಕೊಂಡು ಎಗರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ರಮೇಶ್. ಆದ್ರೆ ಅದು ಮೇಲಕ್ಕೆ ಇಳುದಿಲ್ಲ, ಕೆಳಗೆ ಬಿದ್ದು ಹೋಗ್ತಾ ಇರುತ್ತೆ. ಮಗನೇ, ಬಿಸಿ ತಗಲ್ತಾ ಇದೆ, ಬಂದ್ಬಿಡು ಒಳಗಡೆಗೆ, ಟ್ಯಾನ್ ಆಗಿ ಹೋಗ್ತೀಯಾ. ಇಲ್ಲಮ್ಮ, ಒಂದ್ ಸಲವಾದ್ರೂ ಎಗರಿಸ್ಬೇಕು, ವಿಂಡ್ ಡೈರೆಕ್ಷನ್ ನೋಡ್ಬೇಕು, ವೆಲಾಸಿಟಿ ಕಡಿಮೆ ಆಗಿದೆ. ಹೀಗೆ ಅಂದುಕೊಳ್ಳುತ್ತಾ ರಮೇಶ್ ತನ್ನ ಸೈನ್ಸ್ ನಾಲೆಜ್ ಉಪಯೋಗಿಸುತ್ತಾನೆ. ಗಾಳಿಪಟದ ಪಾಲವನ್ನು ಸರಿ ಮಾಡುತ್ತಾನೆ. ಒಂದು ಉದ್ದವಾದ ಕೋಲಿನ ಸಹಾಯದಿಂದ ಗಾಳಿಪಟವನ್ನು ಸ್ವಲ್ಪ ಎತ್ತರದಲ್ಲಿ ಗಾಳಿ ಬೀಸುವ ಜಾಗದಲ್ಲಿ ಬಿಡುತ್ತಾನೆ. ಹರೀಶ್, ಈಗ ದಾರ ಬಿಡು. ಆ ಸಮಯದಲ್ಲಿ ಗಾಳಿಪಟ ರೊಯ್ ಅಂತ ಮೇಲಕ್ಕೆ ಎಗರುತ್ತದೆ. ಆಕಾಶದಲ್ಲಿ ಎಲ್ಲರಿಗಿಂತ ಎತ್ತರಕ್ಕೆ ಹೋಗುತ್ತದೆ. ಡ್ಯಾಡ್, ಯು ಡಿಡ್ ಇಟ್. ನಮ್ಮ ಕೈಟ್ ಎಲ್ರಿಗಿಂತ ಟಾಪ್ ಅಲ್ಲಿದೆ.
ಚಿಟ್ಟಿಯ ಕೈಟ್ಗಿಂತ ಮೇಲೆ. ಭಲೆ ಎಗರಿಸಿದೆ ರಮೇಶ್, ನಮ್ಮ ಊರಿನವರನ್ನೇ ಮೀರ್ಸಿದ್ದೀಯಾ. ಥ್ಯಾಂಕ್ಸ್ ಮಾವ, ದಿಸ್ ಇಸ್ ಜಸ್ಟ್ ಏರೋಡೈನಮಿಕ್ಸ್. ಆ ದಿನ ರಾತ್ರಿ 7 ಗಂಟೆಯ ಸಮಯದಲ್ಲಿ ಊರಿನಲ್ಲಿ ಸಂಕ್ರಾಂತಿಗೆ ಅಲಂಕರಿಸಿದ ಎತ್ತುಗಳ ಗಾಡಿಗಳ ಮೆರವಣಿಗೆ ನಡೆಯುತ್ತದೆ. ಶೇಖರ್ ಮನೆ ಮುಂದೆ ಎಲ್ರು ಗಾಡಿಯನ್ನು ಅಂದವಾಗಿ ಅಲಂಕರಿಸುತ್ತಾರೆ. ಏನು ಅಂದ್ರೆ ಬಂಡಿಗಳ ಮೆರವಣಿಗೆ ಹೊರಡುವ ಸಮಯವಾಗಿದೆ, ಲೈಟ್ ಹಾಕಿ. ಆ ಸಮಯದಲ್ಲಿ ಸಡನ್ ಆಗಿ ಊರೆಲ್ಲ ಕರೆಂಟ್ ಹೋಗುತ್ತೆ, ಕಗ್ಗತ್ತಲೆಯಾಗಿ ಬಿಡುತ್ತೆ. ಅಯ್ಯೋ, ಈಗ್ಲೇ ಹೋಗ್ಬೇಕಾ ಕರೆಂಟು? ಟ್ರಾನ್ಸ್ಫಾರಂ ಹೊಡೆದೋಗಿದೆ ಅಂತೆ, ಈಗ್ಲೇ ಬರಲ್ಲಂತೆ. ನಮ್ಮ ಬಂಡಿಗಳ ಮೆರವಣಿಗೆ ಹೋಗದೆ ಇದ್ರೆ ಮರ್ಯಾದೆ ಹೋಗುತ್ತೆ. ಮೇಲಾಗಿ ಜನರೇಟರ್ ಕೂಡ ಇಲ್ಲ. ಈಗ ಹೇಗೆ ರೀ? ನಮ್ಮ ಬಂಡಿಗಳ ಮೆರವಣಿಗೆ ಕತ್ತಲಲ್ಲೇ ನಡಿಬೇಕಾ? ಬೀಗ್ರ ಏನ್ ಅಂದ್ಕೋತಾರೆ? ಅಯ್ಯೋ, ಕತ್ತಲಲ್ಲಿ ಹುಳ ಬರುತ್ತೆ, ಯಾರಾದ್ರೂ ಟಾರ್ಚ್ ಲೈಟ್ ಹಾಕಿ. ಅಪ್ಪ ದುಃಖ ಪಡಬೇಡಿ, ರಮೇಶ್ ಏನೋ ಒಂದು ಮಾಡ್ತಾರೆ. ಮಾವನವ್ರೆ, ಡೋಂಟ್ ವರಿ, ನನ್ನ ಹತ್ರ ಒಂದು ದೊಡ್ಡ ಪವರ್ ಸೋರ್ಸ್ ಇದೆ. ಎಲ್ಲಿದೆಯಪ್ಪ? ನನ್ನ ಕಾರು. ಹಾಗೆ ಅಂದುಕೊಳ್ಳುತ್ತಾ ರಮೇಶ್ ಓಡಿಕೊಂಡು ಹೋಗಿ ತನ್ನ ಎಲೆಕ್ಟ್ರಿಕ್ ಕಾರನ್ನು ಗಾಡಿಗಳ ಮೆರವಣಿಗೆ ಹತ್ರ ರಿವರ್ಸ್ ನಲ್ಲಿ ತರ್ತಾನೆ. ಕರೆಕ್ಟ್ ಕಣೋ, ನಿನ್ನ ಕಾರಲ್ಲಿ ವೆಹಿಕಲ್ ಟು ಲೋಡ್ ಆಪ್ಷನ್ ಇದೆ ಅಲ್ಲ? ಹೌದು ಡ್ಯಾಡ್. ಹಾಗೆ ಅಂದುಕೊಳ್ಳುತ್ತಾ ರಮೇಶ್ ಕಾರಿನಿಂದ ಒಂದು ಅಡಾಪ್ಟರ್ ತೆಗೆದು ಊರಿನ ಲೈಟ್ಸ್ ಗಳ ಪ್ಲಗ್ ಅನ್ನು ತೆಗೆದು ಅದರಲ್ಲಿ ಹಾಕುತ್ತಾನೆ. ಡ್ಯಾಡ್, ಸ್ವಿಚ್ ಆನ್ ಮಾಡಿ. ಆ ಸಮಯದಲ್ಲಿ ಪ್ರಸಾದ್ ಸ್ವಿಚ್ ಆನ್ ಮಾಡುತ್ತಲೇ ಒಂದೇ ಸಲಕ್ಕೆ ಗಾಡಿಗಳ ಮೆರವಣಿಗೆ ಎಲ್ಲ 1000 LED ಲೈಟ್ ಗಳಿಂದ ದೇದೀಪ್ಯವಾಗಿ ಬೆಳಗಿ ಹೋಗುತ್ತೆ. ಆ ಬೆಳಕಿಗೆ ಎಲ್ರೂ ಆಶ್ಚರ್ಯ ಹೋಗ್ತಾರೆ. ಅದ್ಭುತ ರಮೇಶ್ ಬಾಬು, ನೀನು ನಮ್ಮ ಮರ್ಯಾದೆ ನಿಲ್ಲಿಸ್ದೆ. ಕರೆಂಟ್ ಇಲ್ದೇ ಇದ್ರು ನಿಮ್ಮ ಕಾರಿನಿಂದ ಬೆಳಕು ತಂದಿದ್ದೀಯಾ. ಆಗಲೇ ಅಲ್ಲಿರುವ ಗ್ರಾಮಸ್ಥರೆಲ್ಲರೂ ಬಂದು ನೋಡುತ್ತಾ ಹೀಗೆ ಮಾತಾಡ್ತಾ ಇರ್ತಾರೆ. ಶೇಖರು, ನಿಮ್ಮ ಅಳಿಯಂದ್ರು ಗ್ರೇಟು. ಸಿಟಿ ಓದುಗಳು ಊರಿಗೆ ಉಪಯೋಗಕ್ಕೆ ಬಂತು. ಆ ನಂತರ ಮನೆ ಹಾಲಲ್ಲಿ ಎಲ್ಲರೂ ಸಂತೋಷದಿಂದ ಕೂತಿರುತ್ತಾರೆ. ಸುಜಾತ ಎಲ್ಲರಿಗೂ ಸ್ವೀಟ್ಸ್ ಕೊಡ್ತಾಳೆ. ಭಾವನವ್ರೆ, ನಿಮ್ಮ ಮಗನ್ನ ನೋಡ್ತಿದ್ರೆ ತುಂಬಾ ಮುದ್ದನ್ಸುತ್ತದೆ. ಕೋಟ್ ಹಾಕೊಂಡವ್ರಿಗೆ ಕೆಲ್ಸ ಬರಲ್ಲ ಅನ್ಕೊಂಡೆ, ಆದ್ರೆ ಆಪತ್ತು ಬಂದಾಗ ಬುದ್ಧಿಬಲ ಇರುವವನೇ ನಿಜವಾದ ಗಂಡಸು ಅಂತ ನಮ್ಮ ಅಳಿಯ ನಿರೂಪಿಸಿದ. ಥ್ಯಾಂಕ್ಸ್ ರೀ. ಹಳ್ಳಿಯ ಪ್ರೇಮಕ್ಕೆ ಸಿಟಿಯ ಬುದ್ಧಿವಂತಿಕೆ ಸೇರಿಸಿದ್ರೆ ನಿಜವಾದ ಹಬ್ಬ. ನಿಜವೇ ರೀ, ನನಗೆ ಮೊದಲಲ್ಲಿ ಕಷ್ಟ ಅನ್ಸಿತ್ತು ಹೊರತು ನಿಮ್ಮ ಆಪ್ಯಾಯತೆ ನೋಡಿದ ಮೇಲೆ ಈ ಮಣ್ಣಿನ ವಾಸನೆ ಹಿಡಿಸಿದೆ. ಬರುವ ವರ್ಷ ಕೂಡ ನಾವೇ ಬರ್ತೀವಿ, ತಪ್ಪದೆ ಬನ್ನಿ ಅತ್ತಿಗೆ. ರಮೇಶ್, ಥ್ಯಾಂಕ್ ಯು. ನನಗಾಗಿ ನಮ್ಮ ಅಪ್ಪನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಟ್ಸ್ ಓಕೆ ಅನಾಮಿಕಾ. ಬೈ ದ ವೇ ಅತ್ತೆ, ಆ ಕಜ್ಜಾಯಿ ಇನ್ನು ಮಿಕ್ಕಿದ್ಯಾ? ತುಂಬಾ ಚೆನ್ನಾಗಿದೆ. ಇದೇ ಮಗನೇ, ತರ್ತೀನಿ ಇರು ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.